ಓಕೆ, ಇವತ್ತಿನ ದಿನ ನನಗೆ ಸಮುದಾಯದತ್ತ ಶಾಲೆ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ಅಮ್ಮಣಗಿಯ ಗುಡಿ ಶಾಲೆ ಅಂದರೆ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ಅನ್ನುವಂಥ ಗುಡಿ ಶಾಲೆ, ಗುಡಿ ಮಲ್ಲಿಕಾರ್ಜುನ ಗುಡಿಯ ಒಂದು ವ್ಯಾಪ್ತಿಯಲ್ಲಿ ಬರೋದ್ರಿಂದ ಇದನ್ನ ಗುಡಿ ಶಾಲೆ ಅಂತ ಕರೀತಾರೆ. ಸೊ ನಾನು ಅಮ್ಮಣಗಿ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನದ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತೇನೆ. ನಮ್ಮ ಶಾಲೆ ಹತ್ರನೂ ಒಂದು ಪ್ರೈಮರಿ ಶಾಲೆ ಇದೆ, ಅದು ಕೂಡ ಸೂಪರ್ಬ್ ಇನ್ಫ್ರಾಸ್ಟ್ರಕ್ಚರಿಂದ ಬ್ರಿಟಿಷರ ಕಾಲದ ಒಂದು ಸುಂದರವಾದ ಕಟ್ಟಡದಲ್ಲಿ ಅದು ಲೊಕೇಟೆಡ್ ಇದೆ. ಅದ್ರದ್ದು ನೆಕ್ಸ್ಟ್ ಟೈಮ್ ನಾವು ವಿಡಿಯೋ ತೊಗೊಳ್ಳೋಣ ಅಂತ. ಸೊ ನಾವಿಲ್ಲಿ ನೋಡ್ತಾ ಇದ್ವಿ ಗುಡಿ ಶಾಲೆ ವಿಶೇಷತೆ ಅಂದರೆ ಪ್ರಕೃತಿ ಅಲ್ಲ ರೀ, ಯಾವುದು ಪ್ರೈವೇಟ್ ಶಾಲೆಗಿಂತ ಕಡಿಮೆ ಇಲ್ಲ, ಅಷ್ಟು ಸುಂದರವಾದ ಪ್ರಕೃತಿ. ಮೇಡಮ್ ಅವರೇ ಸ್ವಲ್ಪ ತೋರಿಸ್ತೀರಾ? ನೋಡ್ತಾ ಇದ್ದೀವಿ ನಾವಿಲ್ಲಿ ಹಣ್ಣಿನ ಗಿಡಗಳಾಗಿರ್ಬೋದು, ಕಡೆ ಈ ಅಂದರೆ ಈಗ ಜಸ್ಟ್ ನಾವು ಎಂಟ್ರಿಯಲ್ಲಿದ್ದೀವಿ. ಇದು ಪಕ್ಕದಲ್ಲಿ ನಮ್ಮ ಒಂದು ಮೈದಾನದಲ್ಲಿ ಮಕ್ಕಳ ಆಟದ ಜೊತೆಗೆ ಇದನ್ನು ಐ ಥಿಂಕ್ ಹಸಿರು ಶಾಲೆ ಅಂತ ಕರೆದ್ರೂ ತಪ್ಪಾಗಲಿಕ್ಕಿಲ್ಲ. ಹೇಗೆ ನಮ್ಮ ಕೆಂಪೇಗೌಡ ವಿಮಾನ ನಿಲ್ದಾಣವನ್ನು ಹಸಿರು ವಿಮಾನ ನಿಲ್ದಾಣ ಅಂತ ಕರೀತಾರೆ, ಅದೇ ರೀತಿ ಇದನ್ನು ಹಸಿರು ಶಾಲೆ ಅಂತ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇನ್ನೂ ನಾವು ಹೊರಗಡೆ ಇದ್ದೀವಿ, ಇನ್ನೂ ಒಳಗಡೆ ಹೋದಂಗೆ ಸಿಕ್ಕಾಪಟ್ಟೆ ಗಿಡಗಳು, ಹಣ್ಣಿನ ಗಿಡ, ಆ ಗಿಡ, ಈ ಗಿಡ, ನೀರಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆನ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ. ಎಸ್, ಓಕೆ. ನನಗೆ ಬೇಸಿಕಲಿ ನನಗೆ ಇಷ್ಟ ಆಗೋದು ಅಂತಂದರೆ ಡೆಫಿನೆಟ್ಲಿ ಇದು ವಾತಾವರಣ ನೋಡಿದ್ರೆ ಇಲ್ಲೆಲ್ಲ ಗಿಡಗಳನ್ನು ಕವರ್ ಮಾಡಿದ್ದಾರೆ. ಸೊ ಬೆಂಚಸ್ ಹಾಕಿದ್ದಾರೆ. ಸೊ ಈ ಬೆಂಚಸ್ಸಲ್ಲಿ ಐ ಥಿಂಕ್ ಮಕ್ಕಳೆಲ್ಲ ಕೂತ್ಕೊಂಡು ಓದೋದಕ್ಕೆ ಅಲ್ಲೂ ನೋಡ್ಬೋದು ನಾವು. ಅಲ್ಲಿ ಒಂದು ಟೈಪ್ ಏನಂತಾರೆ ಸ್ಟೂಲ್ ಟೈಪ್ ಕಲ್ಲುಗಳನ್ನು ಜೋಡಣೆ ಮಾಡಿರೋವಂಥದ್ದು. ಅದನ್ನ ಇನ್ನೂ ಅಲ್ಲಿ ಹತ್ತಿರ ಹೋದಾಗ ತೆಗೆದುಕೊಳ್ಳೋಣ ಅಂತ ಇದು ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ. ಸೊ ನಾವು ಸದ್ಯದಲ್ಲಿ ಶಾಲೆಯ ತೋಟದಲ್ಲಿದ್ದೀವಿ. ಸೊ ಸೇವಂತಿಗೆ ಗಿಡಗಳನ್ನ ಒಳ್ಳೆ ಫಾರ್ಮಿಂಗ್ ಟೈಪಲ್ಲಿ ಮಾಡಿ ಹಚ್ಚಿರೋಂಥದ್ದು. ಇದರಿಂದ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ನಮ್ಮ ಶಾಲೆಯಲ್ಲಿ ಏನೇ ಕಾರ್ಯಕ್ರಮಗಳಾದರೆ ಆ ಕಾರ್ಯಕ್ರಮಕ್ಕೆ ಹೊರಗಿಂದ ಹೂ ತರೋ ಅಗತ್ಯ ಇರಲ್ಲ. ಸಾಕಷ್ಟು ದಿನಾಚರಣೆಗಳನ್ನು ಮಾಡ್ತೇವೆ, ಪೂಜೆ ಮಾಡ್ತೇವೆ. ಸೊ ಆ ಪೂಜೆ ಪುನಸ್ಕಾರಕ್ಕೆಲ್ಲ ಹೂ ಇಲ್ಲಿಂದನೇ ಸಿಗುತ್ತೆ. ನಾವು ನೋಡೋದಾಯಿತು ಅಂತಂದರೆ ಎಲ್ಲ ರೀತಿಯ ಗಿಡಗಳನ್ನು ಅವ್ರು ಹಚ್ಚಿರೋಂಥದ್ದು. ಬಾದಾಮಿ ಗಿಡ, ನಂತರದಲ್ಲಿ ನೇರಳೆ ಹಣ್ಣಿನ ಗಿಡ, ಈ ಕಡೆ ಸೈಡ್ ನಾವು ನೋಡೋದಾಯಿತು ಅಂತಂದರೆ ಹಲಸಿನ ಹಣ್ಣಿನ ಗಿಡ, ಆಮೇಲೆ ಹಲಸಿನ ಹಣ್ಣಿನ ಇಲ್ಲೊಂದು ಹಲಸಿನಣ್ಣು, ಅಲ್ಲೊಂದು ಹಲಸಿನಣ್ಣಿದೆ. ನಂತರದಲ್ಲಿ ಮಾವಿನ ಹಣ್ಣಿನ ಗಿಡ, ನಂತರ ಚೀಕು ಗಿಡ, ಸಪೋಟ ಗಿಡ, ನಂತರದಲ್ಲಿ ಇಲ್ಲಿ ನೋಡ್ರಿ ಸಂಪಿಗೆ ಹೂವಿನ ಗಿಡ. ಐ ಥಿಂಕ್ ಇಲ್ಲಿ ಎಲ್ಲ ರೀತಿ, ಇದು ಬಹುಶಃ ಚಾಯ್ನಲ್ಲಿ ಹಾಕಿದಾಗ ಚಾಯ್ ಒಂದು ರುಚಿ ಹೆಚ್ಚಿಸುವಂಥದ್ದು ಆ ಒಂದು ಸಸಿ ಅಂತ ಹೇಳ್ಬೋದು. ಸೊ ಎಲ್ಲ ರೀತಿಯ ಒಂದು ಹಣ್ಣಿನ ಗಿಡ, ಹೂವಿನ ಗಿಡ ಎಲ್ಲವನ್ನು ಹಚ್ಚಿರೋದ್ರಿಂದ ಮಕ್ಕಳು ಐ ಥಿಂಕ್ ಮನೆಗೆ ಹೋಗೋಕ್ಕೂ ಅಳ್ತಿರ್ಬೋದು ಅಂತೀನಿ ನಾನು. ಸೊ ಅದು ನಮ್ಮ ಒಂದು ಶೌಚಾಲಯ, ಹೈಟೆಕ್ ಆಗೇ ಇದೆ, ಎಲ್ಲ ವ್ಯವಸ್ಥೆ ಇರುವಂಥದ್ದು. ಸೊ ನನಗೆ ಇಲ್ಲಿ ಬಂದಾಗ ಡೆಫಿನೆಟಾಗಿ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಪ್ರತಿಯೊಬ್ಬರಿಗೂ ಈ ರೀತಿ ಏನಾದ್ರು ಜಾಗ ಅವೈಲೇಬಲ್ ಇದೆಯಪ್ಪ ಅಂತಂದಾಗ ಅದರದ್ದು ಲಾಭ ತೊಗೊಳ್ಬೇಕು. ಮತ್ತು ಈ ರೀತಿಯ ವಾತಾವರಣ ಸೃಷ್ಟಿ ಮಾಡಿದ್ರೆ ಮಕ್ಕಳಿಗೂ ಯಾವಾಗಲೂ ಒಂದು ಖುಷಿ ಅನ್ನೋದು ಇರುತ್ತೆ. ಸೊ ಬನ್ನಿ ಮಕ್ಕಳೇನು ಮಾಡ್ತಾ ಇದ್ದಾರೆ ನೋಡೋಣ. ನನಗೆ ಒಂದು ಖುಷಿ ಆಯಿತು, ಮಕ್ಕಳು ಇಲ್ಲಿ ಶಾಲೆ ಪ್ರಾರಂಭ ಆದಾಗಿಂದ ಮಕ್ಕಳ ನಾಳೆಯಿಂದ ಶಾಲೆಗೆ ಬರಬೇಡ್ರಪ್ಪ ಅಂತ ಹೇಳೋವರೆಗೂ ಅವ್ರು ಬರ್ತಾರಂತೆ. ಸೊ ಬಂದು ಅದ್ರ ಲಾಭ ಪಡ್ಕೊಳ್ತಾ ಇದ್ದಾರೆ ನೋಡ್ರಿ. ಆಟ ಸಹಿತ ಕೇರಮ್ ಆಡ್ತಾ ಇದ್ದಾರೆ. ಮಕ್ಕಳ ಏನು ಆಡ್ತಿದ್ರಾ? ಖುಷಿನಾ? ನಿಮ್ಗೆ ಕೇರಮ್ ಅಂದರೆ ಇಷ್ಟನಾ? ಸೊ ನನ್ನ ಮಾತಾಡ್ಸೋದ್ರಲ್ಲೂ ಅವ್ರಿಗೆ ಯಾವ ಇಂಟ್ರೆಸ್ಟ್ ಇಲ್ಲ, ಅಷ್ಟು ಅವರು ಲೀನ್ ಆಗಿ ಆಟ ಆಡ್ತಾ ಇದ್ದಾರೆ. ಸೊ ನಮ್ಮ ಸುತ್ತಮುತ್ತ ಕೆಲವು ಮಕ್ಕಳು ಓಡಾಡ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಕೆಲವು ಮಕ್ಕಳು ನೀವೇನು ಆಟ ಆಡ್ತಾ ಇದ್ದೀರಾ ಮಕ್ಕಳ? ಓಕೆ, ಇದು ನಿಮ್ಗೆ ಇಷ್ಟನಾ? ಇದು ತುಂಬ ಇಷ್ಟನಾ? ನೀನು ಯಾವ ಟೋಪಿ ಹಾಕೊಂಡಿದ್ಯಾ? ಯಾವ ಟೋಪಿ ಅದು? ಗಾಂಧಿ ಟೋಪಿ. ಯಾರು ಮಾಡಿದ್ದು? ಸರ್ಗಳು ಮಾಡ್ಕೊಟ್ಟಿದ್ರ? ನಿಮಗೂ ಹೇಳ್ಕೊಟ್ಟಿದ್ದಾರೆ ಹೆಂಗ್ ಮಾಡ್ತಾರಂತ? ಓಕೆ. ಐ ಥಿಂಕ್ ಪ್ರತಿಯೊಂದು ಹಂತದಲ್ಲೂ ಇಲ್ಲಿ ಇನೋವೇಷನ್ ಕಾಣಿಸ್ತಾ ಇದೆ ಶಾಲೆ ನೋಡ್ರಿ. ಅಂದ್ರೆ ಮತ್ತೊಂದು ಇಷ್ಟ ಆಗುವಂಥದ್ದು ಏನಂದ್ರೆ, ಮೇನ್ ಬಿಲ್ಡಿಂಗ್ ಇಂದ ಪ್ರತಿ ಬಿಲ್ಡಿಂಗಿಗೆ ಬರ್ಬೇಕಂದ್ರೂ ಈ ರೀತಿ ಮಾಡ್ಕೊಂಡಿರುವಂಥದ್ದು. ಈ ಒಂದು ಗಾರ್ಡನ್ ಯಾರಿಗಿಷ್ಟ ಆಗಲ್ಲ? ಮಗು ಐ ಥಿಂಕ್ ಈ ರೀತಿ ಹಸಿರನ್ನ ಮಾಡಿಕೊಟ್ರೆ ಕುತ್ಕೊಂಡು ಅಭ್ಯಾಸ ಮಾಡೋದಕ್ಕೆ, ಕಾಲ ಕಳೆಯೋದಕ್ಕೆ ಡೆಫಿನೆಟಾಗಿ ಅವು ಇಷ್ಟಪಡ್ತವೆ. ಶಾಲೆ ಈಗ ಅನ್ನಿಸ್ತಾ ಇದೆ ಇವರೆಲ್ಲ ಶಾಲೆ ಯಾಕೆ ಬಿಡೋದಿಲ್ಲ ಅಂತ. ಅಲ್ಲ ರೀ, ಇಷ್ಟು ಸ್ವಚ್ಛಂದವಾದ ವಾತಾವರಣ ಇದ್ದಾಗ ಯಾವ ಮಗು ತಾನೇ ಶಾಲೆ ಬಿಡುತ್ತೆ? ಯಾವ ಮಗು ತಾನೇ ಶಾಲೆ ಬಿಡೋಕ್ಕೆ ಇಷ್ಟಪಡುತ್ತೆ? ಸೊ ಫೈನಲಿ ನಾವು ತಳ್ಕೊಂಡು ಇಲ್ಲಿವರೆಗೂ ಬಂದ್ವಿ.
ಐ ಥಿಂಕ್ ಇಲ್ಲಿ ನಾವು ಮೇನ್ ಬಿಲ್ಡಿಂಗ್ ನೋಡ್ತಾ ಇದ್ದೀವಿ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಮಲ್ಲಿಕಾರ್ಜುನ ಗುಡಿ ಅಮ್ಮಳ್ಳಿ. ಕೆಲವೊಂದು ಹಣ ರಿಲೀಸ್ ಆಗಿರೋದ್ರಲ್ಲಿ ಫಂಡಲ್ಲಿ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಬಂದಿರೋವಂಥದ್ದು. ಸೊ ನಮ್ಮ ಫ್ಲ್ಯಾಗ್ ಪೋಲ್, ಇಲ್ಲಿಂದ ನಮ್ಮ ಎಂಟ್ರೆನ್ಸ್ ಗೇಟ್ ಈ ರೀತಿ ಕಾಣುತ್ತೆ. ಸೊ ಇದು ನಮ್ಮ ಗುಡಿ ಶಾಲೆ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಐ ಥಿಂಕ್ ಪ್ರತಿ ಸರ್ಕಾರಿ ಶಾಲೆಗೆ ಇದೊಂದು ಮಾದರಿ ಶಾಲೆ ಅಂತ ಹೇಳಿದ್ರು ತಪ್ಪಾಗಿರ್ತಿಲ್ಲ. ಇಬ್ಬರದು ಡ್ರೆಸ್ ಸೇಮ್ ಐತಿ. ಹೌದು, ಡ್ರೆಸ್ ಸೇಮ್ ಐತಾ? ನಿಂತು ತೋರಿಸ್ರಿ ಹೆಂಗಿದೆ ಈ ಡ್ರೆಸ್ ಅಂತ. ನಿಂತ್ಕೊಂಡು ತೋರಿಸ್ರಿ. ಅರೆ ವಾ, ಸೂಪರ್ ಡ್ರೆಸ್, ಸೂಪರ್ ಚೆನ್ನಾಗಿದೆನಾ? ಸೊ ಏನು ಡ್ರೆಸ್ ಇದು? ನೈಟ್ ಡ್ರೆಸ್ಸು. ನೈಟ್ ಡ್ರೆಸ್ಸನ್ನು ಹಾಕೊಂಡು ಡೇ ಶಾಲೆಗೆ ಬಂದಿರುವಂಥ ಭೂಪಿಯರು. ಏನೇನು ಹೆಸರು? ಶ್ರೀನಿಧಿ, ಸಮೃದ್ಧಿ. ಓಕೆ, ಕೂತ್ಕೊಳ್ರಿ. ಒಂದೇದ್ದು ನಿಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ. ಯಾರು ಹೊಲ್ದಿರೋದು? ನಿಮ್ಮ ಮದರ್, ನಿಮ್ಮ ಅಮ್ಮ ಹೊಲ್ದಿರೋದಾ? ಸೊ ನಿಮಗೋಸ್ಕರ ಹೊಲ್ದಿದ್ದಾರಾ? ಓಕೆ. ಮತ್ತೆ ನಾನು ನಿಮ್ಮ ಬಗ್ಗೆ ಕೇಳಲ್ಪಟ್ಟೆ, ನಿಮಗೆಲ್ಲ ಚಂದ ಸರಾಗವಾಗಿ ಓದಕ್ಕೆ ಬರುತ್ತಂತ. ಹೌದಾ? ತಪ್ಪಿರ್ಲಾರ್ದೆ ಓದ್ತೀಯಾ? 8ನೇ ಮಗ್ಗಿ ಹೇಳ್ತೀಯಾ ನೀನು? ಹೇಳು. ಅರೆ ವಾ, ನೀನು ಹೇಳ್ತೀಯಾ ಎಲ್ಲಿವರೆಗೂ? ಹೇಳು. ಕ್ಷಜ್ಞ ಅಲ್ವಾ ಮಕ್ಕಳ? ನಿಂಗೆ ಎಷ್ಟು ವರ್ಷ? ನಿನ್ಗೆ 6 ವರ್ಷನಾ? ಓಕೆ. ನಿಂಗೆ ಎಷ್ಟು ವರ್ಷ? 8 ವರ್ಷ. ಅಂದರೆ ನೀನೀಗ 1ನೇ ಕ್ಲಾಸ್ ಹೋಗ್ತೀಯಾ? 1ನೇತೆ ಹೋಗ್ತೀಯಾ? ನೀನು ಬಾಲ್ವಾಡಿ. ನೀನು ನೀನು 3ನೇತೆ ಹೋಗ್ತೀಯಾ? ಅಲ್ಲ, ಬಾಲ್ಯದಲ್ಲಿಯೇ ಮಕ್ಕಳು ಇಷ್ಟು ಚಂದ ಕನ್ನಡ ಓದೋದು, ಮಗ್ಗಿಗಳನ್ನು ಹೇಳೋದು, ಲೆಟರ್ಸ್ಗಳನ್ನು ಅದನ್ನು ಮಾಡಿಸ್ಕೊಂಡಿದ್ದೀನಿ ನಾನು. ಲೆಟರ್ಸ್ಗಳನ್ನು ಸಹಿತ ಐಡೆಂಟಿಫೈ ಮಾಡ್ತಾರೆ. ಇಷ್ಟು ಇಂಟೆಲಿಜೆಂಟ್ ಮಕ್ಕಳು ಹೈಸ್ಕೂಲ್ ಶಿಕ್ಷಕರಾದಂಥ ನಮ್ಮ ಕೈಯಲ್ಲಿ ಯಾವ ರೀತಿಯಲ್ಲಿ ರೆಡಿಯಾಗಿ ಬರಬಾರ್ದು ಅಲ್ವಾ? ಜೊತೆಗೆ ಆರ್ಟ್ ಟೀಚರ್ ಅಂತ ಶಿಕ್ಷಕರು, ಇಂಥ ವಾತಾವರಣ, ಇಂಥ ಪುಟ್ ಮುದ್ದು ಮಕ್ಕಳು, ಪ್ರತಿಭೆಗೇನು ಕೊರತೆ ಇಲ್ಲ ಅಂತ ಅನ್ಸುತ್ತೆ. ದಿಡಿಕ್ಕ 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 ಎಂದು ದೀದಿಯ ನೇರಂಗ ದೀದಿಯ ಡ್ಯಾನೆ ಜೀವ ನೀ ನುಡಿಸಿಯ ಮರುವಾಡ್ಯಾವ ಯಾಕೋ ಶಿವಲಿಂಗ ನಡೆಸುತ್ತೀಲಿಂಗ ಓಕೆ. ಇವಳ ಹಾಡು ಶಿವನೇ ಮಳೆ ತರಿಸ್ತಾ ಇದ್ದಾನೆ. ಆವಾಗಿಂದ ಬೇಸಿಗೆ ಇದು. ಇವತ್ತು ತಾರೀಕು 8 ಏಪ್ರಿಲು. ಎಷ್ಟು ಬೇಯ್ತಾ ಇದ್ವಿ. ನಮ್ಮ ಮಗುವಿನ ಹಾಡು ಕೇಳಿ ದೇವರು ಮಳೆ ತರಿಸ್ದ. ಓಕೆ, ಈ ಒಂದು ಸುಂದರವಾದ ವಾತಾವರಣ, ಈ ಪುಟ್ ಮಕ್ಕಳ ಜೊತೆ ನಾನು ಇವಾಗ ಆ ಸೈಡ್ ಹೋಗಬೇಕು. ಸೊ ಇಂಥ ಒಳ್ಳೆ ಪ್ರತಿಭೆ ಮತ್ತೊಮ್ಮೆ ಮಕ್ಕಳ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಹಾಂ,